ನಮಸ್ತೆ ಸರ್. ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಮತ್ತು ಕನ್ನಡದ ಬಗ್ಗೆ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮಸ್ಕಾರ. ನನ್ನ ಹೆಸರು ಸಿದ್ಗೌಡ ಪಾಟೀಲ್ ಅಂತ. ಮೂಲತಃ ಕಾಗವಾಡದವನು ನಾನಾಗಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಈ ಕಾಗವಾಡ ಅನ್ನೋ ಒಂದು ಪ್ರದೇಶ ಬರುತ್ತೆ. ನಾನು ಹುಟ್ಟಿದೂರು ಮಾಂಜರಿ. ಈಗ ನಾನು ಗಡಿಭಾಗ ನಿಪ್ಪಾಣಿ ಅಲ್ಲಿ ಒಂದು ಕನ್ನಡದ ಸಂಸ್ಥೆ ಆದಂಥ ವಿದ್ಯಾಸಂವರ್ಧಕ ಮಂಡಲದಲ್ಲಿ CEO ಆಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನೀವು ನಿಪ್ಪಾಣಿ ಅಂದರೆ ನಿಮಗೆ ಅರ್ಥ ಆಗಿರ್ಬೋದು, 2 ಪದಗಳ ಅದು ಮಿಶ್ರಣವಾಗಿದೆ. ನಾವು ನೀರಿಗೆ ಮರಾಠಿಯಲ್ಲಿ ಪಾನಿ ಅಂತೀವಿ. ನೀರು, ಪಾನಿ 2 ಶಬ್ದಗಳನ್ನು ಸಮನಾಗಿ ಅರ್ಥ ಕೊಡುವಂಥ ಶಬ್ದಗಳನ್ನು ಮಿಕ್ಸ್ ಮಾಡಿ ಒಂದು ಪ್ರದೇಶ ಇದೆ. ಅಲ್ಲಿ ಕನ್ನಡಿಗರು, ಮರಾಠಿಗರು ಭಾಷೆ ಅಂದರೆ ವ್ಯತ್ಯಾಸವಿಲ್ಲದೆ ಅವರು ಮರಾಠಿಗರು ಕನ್ನಡನ ಕಲಿತಿದ್ದಾರೆ, ನಾವು ಮರಾಠಿಯನ್ನು ಕಲಿತಿದ್ದೀವಿ. ಇಬ್ಬರೂ ಕೂಡಿ ಕನ್ನಡವನ್ನು ಬೆಳೆಸುವಂಥ ಕೆಲಸವನ್ನು ನಾವು ಗಡಿ ಭಾಗದಲ್ಲಿ ನಾವು ಮಾಡ್ತಾಯಿದ್ದೀವಿ. ನನ್ನ ಕನ್ನಡಕ್ಕೆ ಬಂದರೆ, ನಾನು ಪ್ರಾಥಮಿಕ ಹಂತದಲ್ಲಿ ಓದಬೇಕಾದ್ರೆ ನನ್ನ ಗುರುಗಳಾದಂಥ ಮಠಪತಿ ಸರ್ ಅವರ ಪ್ರಭಾವ ನನ್ನ ಮೇಲೆ ಭಾಳ ಇತ್ತು. ಅವರು ಪಠ್ಯೇತರ ಚಟುವಟಿಕೆಗಳನ್ನು ಒಂದು ನಾಟಕದ ಮುಖಾಂತರ ಹೇಳೋದ್ರಿಂದ ಬಹಳ ಖುಷಿ ಆಗ್ತಾಯಿತ್ತು. ಅದೇ ಥರ ಬೆಳಗಾವಿಗೆ ಬಂದ ನಂತರ, ನನ್ನ ಪದವಿ ಪೂರ್ವ ಶಿಕ್ಷಣಕ್ಕೆ ಬಂದ ನಂತರ, ಪದವಿ ಪೂರ್ವ ಶಿಕ್ಷಣ ಬೆಳಗಾವಿ ಅಂದ ನಂತರ ನಿಮ್ಗೆ ಗೊತ್ತಿರ್ಬೋದು, ಕನ್ನಡನ ಬೀಡು ಅಂತ ಹೇಳ್ತೀವಿ ನಾವು ಬೆಳಗಾವನ್ನು. ಸೊ ಅಲ್ಲಿದ್ದಾಗ ನನಗೆ ಮತ್ತಷ್ಟು ಕನ್ನಡವನ್ನು ಕಲಿಯುವ ಒಂದು ಹುಚ್ಚು ಆಯಿತು. ತದನಂತರ ಪದವಿಯಲ್ಲಿ ನನ್ನ ಗೆಳೆಯ ಸಂತೋಷ್ ಜೊತೆ ನಾನು ಹಂಸಲೇಖ ಅವರ ಬಹಳಷ್ಟು ಗೀತೆಗಳನ್ನು, ಅವರ ಸಾಹಿತ್ಯಗಳನ್ನು ಕೇಳಿದಾಗ ನಾನು ಯಾಕೆ ಕನ್ನಡವನ್ನು ಕಲಿಬಾರ್ದಂತ ಚಿಂತನೆ ಮಾಡಿದೆ. ತದನಂತರ ಬೆಂಗಳೂರು ಬಂದಾಗ ಕನ್ನಡವೇ ಆಗಿಬಿಡ್ತು. ಯಾಕಂದರೆ ನನ್ನ ರೂಮ್ಮೇಟು ಮೂಲತಃ ಆಂಧ್ರ ಪ್ರದೇಶದವರು ಇದ್ದರಿಂದ, ಸೊ ಅವರು ತೆಲುಗುವಲ್ಲಿ ತಮ್ಮ ಭಾಷೆ ಬಗ್ಗೆ ಭಾಳ ಹೇಳ್ತಿದ್ರು. ಅವಾಗ ನನ್ನ ಭಾಷೆದ ಬಗ್ಗೆ ನಾನು ಯಾಕೆ ಹೇಳಬಾರ್ದಂತ, ನನ್ನ ಕನ್ನಡದ ಬಗ್ಗೆ ನಾನು ಭಾಳ ಹೆಮ್ಮೆಯಿಂದ, ನಾನು ಶಂಕರ್ ನಾನ್ ಬಗ್ಗೆ, ರಾಜ್ಕುಮಾರ್ ಅವ್ರ ಬಗ್ಗೆ ಆಗಿರ್ಬೋದು, ಹಂಸಲೇಖ ಅವರಾಗಿರ್ಬೋದು, ಭಾಳಷ್ಟು ಕನ್ನಡಿಗರ ಬಗ್ಗೆ ನಾನು ಈ ಥರ ಮಾಡಬೇಕಂತ ಚಿಂತನೆ ಮಾಡ್ತಾಯಿದ್ದೆ. ಸೊ ನಾನು ಮೊದಲಿಗೆ ಕನ್ನಡದವರಿಗೆ ಒಂದು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ನನ್ನ ಧರ್ಮಪತ್ನಿಯಾದಂಥ ಅಶ್ವಿನಿ ಪಾಟೀಲ್ ಆಗಿರ್ಬೋದು, ನನ್ನ ಮಗಳಿಗೆ ಒಂದು ಅವಕಾಶವನ್ನು ನೀಡಿದ್ದಾರೆ. ಒಂದು ವೇದಿಕೆ ಮೇಲೆ ಕರೆದು ನನ್ನ ಮಗಳಿಗೆ ಕನ್ನಡದ ವೃದ್ಧಿ ಅಂತ ನಾಮಕರಣ ಮಾಡಲಿಕ್ಕೆ ಒಂದು ಅವಕಾಶವನ್ನು ಅವ್ರು ನೀಡಿದರು. ಯಾಕಂದರೆ ನಾನು ಹೇಳ್ತೀನಲ್ಲ, ನಾದಬ್ರಹ್ಮ ಸರಸ್ವತಿನೇ ಅವಳಿಗೆ ಒಲಿದಿದ್ದಾಳೆ. ಅವರಿಂದ ನನ್ನ ಮಗಳಿಗೆ ಆದರೆ ಅವಳದು ಏಳಿಗೆ ಆಗತ್ತೆ. ಗಡಿ ಭಾಗದಲ್ಲಿ ಕನ್ನಡದ ಕೂಡ ಏಳಿಗೆ ಆಗತ್ತೆ. ನನಗೆ ಯಾವ ಭಾಷೆ ದ್ವೇಷ ಇಲ್ಲ. ನಾನು ಕನ್ನಡವನ್ನು ಪ್ರೀತಿ ಮಾಡ್ತೀನಿ, ಮಾತೃಭಾಷೆಯನ್ನು ಪ್ರೀತಿ ಮಾಡ್ತೀನಿ. ತದನಂತರ ಬೇರೆ ಭಾಷೆಗಳನ್ನು ಕೂಡ ನೀವು ಪ್ರೀತಿ ಮಾಡಿರಿ ಅಂತ ಒಂದು ಸಂದೇಶ ನೀಡಲಿಕ್ಕೆ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಅದೇ ಥರ ಕನ್ನಡತಿ, ನನ್ನ ಹೆಂಡತಿ ಯಾವಾಗಲೂ ಆ ಸೀರಿಯಲನ್ನು ನೋಡ್ತಿದ್ರು. ಆ ಕನ್ನಡತಿ ಬಹಳ ಅಚ್ಚುಕಟ್ಟಾಗಿ, ಯಾಕಂದರೆ ನಮ್ಮ ದೇಶದಲ್ಲಿ ಬ್ರಿಟಿಷರು ಬಂದು ಎಲ್ಲವನ್ನ ದೋಚ್ಕೊಂಡು ಹೋದರು, ವೈಡೂರ್ಯ ವಜ್ರವೆಲ್ಲ ಹೋದರೂ ಕೂಡ ನಮ್ಮ ಸಂಸ್ಕೃತಿ ಹಾಗೆ ಹೇಳಿದೆ. ಆ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ಕನ್ನಡದ ಸೀರಿಯಲ್ ಧಾರಾವಾಹಿ ಕನ್ನಡತಿ ಅಂತ. ಸೊ ಅದು ಕಲರ್ಸ್ ಟಿವಿಯಲ್ಲಿ ಬರ್ತಾ ಇದೆ. ಬಹಳ ನೀಟಾಗಿ ನಿಘಂಟುಗಳಾಗಿರ್ಬೋದು, ಶಬ್ದಕೋಶಗಳನ್ನು, ಅತ್ಯಂತ ವ್ಯಾಕರಣಗಳನ್ನು ಮಕ್ಕಳಿಗೆ ತಿಳಿಯುವ ಹಾಗೆ ಹೇಳ್ತಿದ್ದಾರೆ. ಸೊ ಅಂಥ ಸೀರಿಯಲ್ ಕಲರ್ಸ್ ಟಿವಿಯಲ್ಲಿ ಬರ್ತಾ ಇದೆ. ಸೊ ಅಂಥ ಒಂದು ವೇದಿಕೆಯನ್ನು ನನಗೆ, ನನ್ನ ಕುಟುಂಬದವರಿಗೆ ಹಾಗೂ ಗಡಿನಾಡ ಬೆಳಗಾವಿದವರಿಗೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಂಥ ಕಲರ್ಸ್ ಟಿವಿ ಕನ್ನಡದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಒಂದು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ, 8 ವರ್ಷ ಆದ ನಂತರ ನನಗೆ ಒಂದು ಮಗು ಜನಿಸಿದೆ. ಆ ಮಗು, ನಾನು ಹೇಳ್ತೀನಲ್ಲ, ನಾನು ಯಾವಾಗಲೂ ಗುರುರಾಯರನ್ನು ಬಹಳ ತುಂಬ ಹೃದಯದಿಂದ ಪೂಜಿಸ್ತೀನಿ. ನಾನು ಇವತ್ತೇನಾದರೂ ಇದ್ದರೆ ಆ ಗುರುರಾಯರಿಗೆ ನಾನು ಬಿಂಬಿಸ್ತೀನಿ. ಅದೇ ಥರ ಡಾಕ್ಟರ್ ಮುರುಘರಾಜೇಂದ್ರ, ನನ್ನ ಹೆಂಡತಿ ಹಾಗೂ ನಾನು ಅವರನ್ನು ಕೂಡ ಬಹಳ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಜೀವನವನ್ನು ನಡೆಸ್ತಿದ್ದೀವಿ. ಸೊ ಅವ್ರದ್ದು ಕೂಡ ನಮ್ಮ ಜೀವನದಲ್ಲಿ ಬಹಳ ಒಂದು ಪಾತ್ರ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ನನ್ನ ಗೆಳೆಯರ ಬಳಗ ಸಾಯಿ ಪರಿವಾರ ಅಂತಿದೆ. ಅದೇ ಥರ ವಿದ್ಯಾಸಂವರ್ಧಕ ಮಂಡಳದ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು, ನನ್ನ ಉಪನ್ಯಾಸಕ ಮಿತ್ರರಾಗಿರ್ಬೋದು, ನನಗೆ ಗುರುತಿಲ್ಲ ನಾನು ಈ ಮಟ್ಟಕ್ಕೆ ಹೆಂಗೆ ಬೆಳೆದು ಬಂದಿದ್ದೀನಂತ. ಅವರೆಲ್ಲರ ಸಹಾಯ ಹಸ್ತದಿಂದ ನಾನಿವತ್ತು ನಮ್ಮ ತಂದೆ ತಾಯಿ, ನನ್ನ ಹೆಂಡತಿ, ನನ್ನ ಗೆಳೆಯರ ಹಾಗೆ ನನ್ನ ವಿದ್ಯಾರ್ಥಿಗಳು ಎಲ್ಲರ ಸಹಾಯದಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ಆ ಒಂದು ಬೆಳೆ ಒಂದು ಸಣ್ಣ ಮೊಳಕೆ ಇತ್ತು. ಇಂಥ ಒಂದು ದೊಡ್ಡ ವೇದಿಕೆಯನ್ನು ಕಲರ್ಸ್ ಟಿವಿ ಕನ್ನಡದವರು ನನಗೆ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ಗಡಿನಾಡು ಕನ್ನಡ ಬಳಗದಿಂದ, ವಿದ್ಯಾಸಂವರ್ಧಕ ಮಂಡಲದ ವತಿಯಿಂದ, ನಿಪ್ಪಾಣಿ ವತಿಯಿಂದ, ಕಾಗವಾಡ ವತಿಯಿಂದ, ನಮ್ಮ ಸುತ್ತಮುತ್ತಲಿನ ಎಲ್ಲ ಜನರ ವತಿಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳ್ತೀನಿ.